ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಏನ್ರಿ ಗೃಹಲಕ್ಷ್ಮಿದು ಒಂದೊಂದಲ್ಲ ಸಮಸ್ಯೆ. ನಮಗೆ ದಿನಾ ಏನಾದ್ರೂ ಒಂದು ಈ ತರ ನ್ಯೂಸ್ಗಳನ್ನ ಕೇಳಿ ಬೇಜಾರಾಗೋಗ್ಬಿಟ್ಟಿದೆ. ಇವತ್ತು ನಾಳೆ ಅಂತ ಹೇಳಿ ಕಾಗೆನ ಸಖತ್ತಾಗಿ ಹಾರಿಸ್ತಾ ಇರುವಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಇವಾಗ ಅವ್ರು ಕೊಟ್ಟಿರೋರವ್ರೆ ತರ ಇವಾಗ ಅವರೇ ಅನ್ನಿಸ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಆಗಿದೆ. ಈ ವಾರ ಗೃಹಲಕ್ಷ್ಮಿ ಹಣ ನಿಮಗೆ ಬಂದ್ರೆ ಬಂದಂಗೆ, ಇಲ್ಲ ಅಂದ್ರೆ ಈ ತಿಂಗಳು ಸಹ ನಿಮಗೆ ನಾಮ ಗ್ಯಾರಂಟಿ ಅಂತ ಇವಾಗ ಒಂದು ನ್ಯೂಸ್ ಬಂದಿದೆ. ಅದ್ರ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನೆನ್ನೆ ವಿಡಿಯೋದಲ್ಲಿ ತುಂಬಾ ಜನ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ, ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದೆ ನಾನು. ಈ ದಿನಾಂಕದಿಂದ 9ರಿಂದ 11ನೇ ತಾರೀಕು ಒಳಗಡೆ ನಿಮ್ಗೆ ಹಣ ಬರುತ್ತೆ ಅಂತ ಕೂಡ ನಾನು ವಿಡಿಯೋನ ನಿಮ್ಗೆ ಮಾಡಿ ಹಾಕಿದ್ದೆ. ಸೊ ತುಂಬಾ ಜನ ನೋಡಿರ್ತಾರೆ. ಇವತ್ತು ಆಲ್ರೆಡಿ ತಾರೀಕು 9 ಆಯ್ತು. ಇವತ್ತಿನಿಂದ ನಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿಯ ಹಣ ಬರಬೇಕು ಅಂತ ಹೇಳಿ, ಅಂದ್ರೆ ಬರಬೇಕು ಅಂತ ಅಲ್ಲಲ್ಲ, ಇದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಮೊದಲನೇದಾಗಿ ಅದನ್ನ ಹೇಳಿರೋದೇ ನಿಮಗೆ ಹೇಳಿರೋದು ನಾನು. 9ರಿಂದ 11ನೇ ತಾರೀಕೊಳಗೆ ನಿಮ್ಗೆ ಗೃಹಲಕ್ಷ್ಮಿ ಹಣನ ನಾವು ಜಮಾ ಮಾಡ್ಬಿಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ನ ಕೊಟ್ರು. ಇವತ್ತು ತಾರೀಕು 9 ಆಯ್ತು. ಇವತ್ತು ನಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತಾ ಇಲ್ವೋ ಅನ್ನೋದ್ರ ಮೇಲೆ ಇಡೀ ತಿಂಗಳ ಭವಿಷ್ಯ ಅಂತೂ ನಿಂತಿದೆ. ಅದು ಮಾತ್ರ ಗ್ಯಾರಂಟಿ. ಯಾಕಂದ್ರೆ ಮತ್ತೊಮ್ಮೆ ಈಗ ಉಲ್ಟಾ ಹೊಡೆದಿರುವಂತ ಸರ್ಕಾರ. ಹಣ ಕೊಡ್ತೀವಿ ಅಂತ ಹೇಳಿದ್ರು ತಾನೆ. ಈಗಾಗ್ಲೇ ನೋಡಿದ್ರೆ ನಾವು ಈ ಒಂದು ವಾರದಲ್ಲಿ ಹಣನ ಜಮಾ ಮಾಡ್ತೀವಿ. ಏನು 2,000 ರೂಪಾಯಿ ಹಣನ, ಅದು 22ನ 22ನೇ ಕಂತಿನ ಹಣ ನಾವು ಜಮಾ ಮಾಡ್ತೀವಿ. ಆಮೇಲೆ ದಸರಾ ಹಬ್ಬಕ್ಕೆ ಮಿಕ್ಕಿರುವಂತ ಇನ್ನು 2,000 ರೂಪಾಯಿ ಏನಿದೆ ಅದನ್ನ ಮಾಡ್ತೀವಿ ಅಂತ ಹೇಳಿದ್ರು. ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಸ್ಟೇಟ್ಮೆಂಟ್ ಏನ್ ಕೊಟ್ರು, 4,000 ರೂಪಾಯಿ ಒಟ್ಟಿಗೆ ಕೊಟ್ಬಿಡ್ತೀವಿ, 9ರಿಂದ 11ನೇ ತಾರೀಕಿನ ಒಳಗೆ ಅಮೌಂಟ್ ಕ್ಲಿಯರ್ ಮಾಡ್ತೀವಿ, ಇನ್ಯಾವುದು ಪೆಂಡಿಂಗ್ ಅಮೌಂಟ್ ಇಟ್ಕೊಳ್ಳೋ ಅಂತ ಸ್ಟೇಟ್ಮೆಂಟ್ ಕೊಟ್ರು. ಇವತ್ತು ತಾರೀಕು 9 ಆಯ್ತು, ಆಗ್ಲೇ ಪ್ಲೇಟ್ನ ಬದಲಾಯಿಸಾಯ್ತು. ಯಾಕೆ ಈ ತರ ರಾಂಗ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ. ಒಂದು, ಇವ್ರಿಗೆ ಹೋಗ್ತಾ ಇದ್ರೆ ಅಮೌಂಟ್ ಕೊಡ್ಬೇಕು, ಇಲ್ಲ ಅಂತಂದ್ರೆ ದಯವಿಟ್ಟು ಗೃಹಲಕ್ಷ್ಮಿನೇ ಕ್ಯಾನ್ಸಲ್ ಮಾಡ್ಬಿಡಿ. ಇಷ್ಟು ವರ್ಷ ನಮ್ ಜನ ದುಡ್ಡಿಲ್ದೆ 2,000 ರೂಪಾಯಿಗೆ ಯಾರು ಏನು ಇಷ್ಟು ವರ್ಷ ಏನು ಇರ್ಲಿಲ್ಲ, ಆರಾಮಾಗಿದ್ರು. ನೀವು ಕೊಡ್ತೀನಿ ಅಂತ ಅಂದ್ಮೇಲೆ ನಮ್ ಜನ ಕಮಿಟ್ಮೆಂಟ್ ಮಾಡ್ಕೊಳಕ್ ಶುರು ಮಾಡಿದ್ರು. ನೀವು ಕೊಟ್ಟಿಲ್ಲ ಅಂದ್ರು, ಕೊಡ್ತೀವಿ ಅಂದ್ರು, ಜನರದ್ದು ಜೀವನ ನಡೀತಾ ಇರುತ್ತೆ. ಆಸೆ ಹುಟ್ಟಿಸ್ಬಿಟ್ಟು ಮೋಸ ಮಾಡ್ತಾ ಇರೋದು ನೀವುಗಳು. ಸೊ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಇದರಿಂದ. ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಾ, ನಿಮ್ಗೆ ಬೇಕಾಗಿರೋ ಹಾಗೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಾ, ಮೀಡಿಯಾಗಳ ಮುಂದೆ ಜನಕ್ಕೆ ಕನ್ಫ್ಯೂಷನ್ಸ್ಗಳನ್ನ ಮಾಡ್ತಾ ಇರೋವಂಥವ್ರು ನೀವು. ಸೊ ಇದ್ರ ಬಗ್ಗೆ ಕ್ಲಾರಿಟಿನ ಕೊಡಿ. ಇವಾಗ ನಮ್ಗೆ ಇನ್ನೊಂದು ಕ್ಲಾರಿಫೈ ಆಗ್ತಾ ಇರೋಂಥ ವಿಷಯ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ವಾರದಲ್ಲಿ ನಮ್ಗೆ 22ನೇ ಕಂತಿನ ಹಣ ಅಟ್ಲೀಸ್ಟ್ ಬೇಡ, ನಮಗೆ 4,000 ಬೇಡ ಗುರು, 2,000 ರೂಪಾಯಿ ಹಣ ಜಮಾ ಆಗಿಲ್ಲ ಅಂತ ಅಂದ್ರೆ ಈ ವಾರದಲ್ಲಿ 23ನೇ ಕಂತಿನ ಹಣ ಸಮೇತ ನಮ್ಗೆ ಬರೋದಿಲ್ಲ ಅನ್ನೋದು ಖಚಿತ. ನೆನ್ಪಿಟ್ಕೋಬಿಡಿ. 22ನೇ ಕಂತ ಹಣಕ್ಕೇನೆ ಇನ್ನೂ ಇವರು ಸೈಕಲ್ ಪಂಪ್ ಹೊಡಿತಾವ್ರೆ. ಇನ್ನ 23ನೇ ಕಂತಿನ ಹಣಕ್ಕೆ ಬೈಕಲ್ಲೇ ತಗೊಂಬಂದು ಹಣನ ಮನೆಗೆ ಕೊಟ್ಟೋಗ್ಬೇಕಾಗತ್ತೆ. ಸೊ ಈ ತರ ಮಾಡೋದು ತುಂಬಾ ರಾಂಗ್. ಆಸೆ ಹುಟ್ಟಿಸ್ಬಾರ್ದು, ಅಥವಾ ಕಮಿಟ್ಮೆಂಟ್ಗಳನ್ನ ಮಾಡಿಕೊಂಡು ಸ್ಪೆಷಲಿ ಮೀಡಿಯಾಗಳ ಮುಂದೆ ಸ್ಟೇಟ್ಮೆಂಟ್ನ ಕೊಡಬಾರ್ದು. ಕೊಟ್ಟಾಗ ಅದ್ರ ತಕ್ಕನಂಗೆ ನಡ್ಕೋಬೇಕು. ನಿಮಗೇನೋ ವೈರಲ್ ಆಗಬೇಕು ಅಥವಾ ನಿಮಗೇನೋ ಒಳ್ಳೆ ಹೆಸರು ಬರಬೇಕು ಅಂತ ಹೇಳಿ ತರ ರಾಂಗ್ ಸ್ಟೇಟ್ಮೆಂಟ್ನ ಕೊಟ್ರೆ ಸಫರ್ ಆಗೋದು ನಮ್ಮಂತ ಕಾಮನ್ ಪೀಪಲ್ಸ್ಗಳು, ನೀವಲ್ಲ. ಸೊ ಇವತ್ತಿನಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ. ಇವತ್ತಿನಿಂದ 11ನೇ ತಾರೀಕುವರೆಗೂ ಯಾರಿಗೆಲ್ಲ ಇವತ್ತು ಜಮಾ ಆಗ್ತಾ ಇದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹೋಪ್ಫುಲಿ ಬಂದ್ರೆ ಟೆನ್ಷನ್ ಇಲ್ಲ, ಬಂದಿಲ್ಲ ಅಂತ ಅಂದ್ರೆ ನಿಮಗೆ ಗ್ಯಾರಂಟಿ ಈ ತಿಂಗಳು ಹಣ ಬರೋದಿಲ್ಲ, ಮತ್ತೆ ಇದನ್ನ ಕ್ಯಾರಿ ಓವರ್ ಮಾಡ್ತಾರೆ. ಸೊ ಯಾರ್ಯಾರಿಗೆ ಹಣ ಬರ್ತಾ ಇದೆ, ಇವತ್ತು ಯಾವ ಜಿಲ್ಲೆ ಎಷ್ಟೊತ್ತಿಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಅವಾಗ ಎಲ್ರಿಗೂ ಒಂದು ನಂಬಿಕೆ ಕೂಡ ಬರುತ್ತೆ. ನನಗೂ ಇನ್ಫಾರ್ಮೇಶನ್ ಬಂದಾಗ ನಾನು ಖಂಡಿತ ವಿಡಿಯೋ ಮಾಡಿ ಹಾಕುವಂತ ಪ್ರಯತ್ನ ಮಾಡ್ತೀನಿ. ಸೊ ಸದ್ಯದ ಮಟ್ಟದಲ್ಲಿ ಇಷ್ಟನೇ ಗೃಹಲಕ್ಷ್ಮಿ ಹಣ. ನನಗೆ ಕೊಡ್ತೀನಿ ಅಂತಂದ್ರೆ ಇವತ್ತು ಆಲ್ರೆಡಿ ಉಲ್ಟಾ ಮಾಡಿದ್ದಾರೆ. ನೋಡೋಣ, ಇನ್ನೊಂದು ವಾರ ಕಾದು ನೋಡೋಣ. ಇಷ್ಟು ದಿನ ಕಾದಿದ್ದೀವಿ, ಇನ್ನೊಂದು ವಾರ ಕಾದು ಬಿಟ್ರೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹೋಪ್ ಫಾರ್ ದ ಬೆಸ್ಟ್. ಸರ್ಕಾರದಿಂದ ಯಾವುದೇ ರೀತಿ ಅಪ್ಡೇಟ್ಸ್ಗಳು ಬಂದಲ್ಲಿ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ, ನೋಟಿಫಿಕೇಶನ್ಸ್ ನಿಮ್ಮ ಫೋನ್ಗೆ ಬರುತ್ತೆ. ಸೊ ನಾನು ಯಾವುದೇ ರೀತಿ ಅಪ್ಡೇಟ್ಸ್ ಕೊಟ್ಟಾಗ ನಿಮಗೆ ವಿಡಿಯೋಸು ಮಿಸ್ ಆಗಲ್ಲ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನ ಸಹ ಮರಿಬೇಡಿ.